ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ಕನ್ನಡ ವರ್ಣಮಾಲೆಗಳು ಅಂತಂದ್ರೆ ಕನ್ನಡದಲ್ಲಿ ಬರ್ತಕ್ಕಂಥ ಗ್ರಾಮಗಳ ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡೋಣ. ಏನಿದು ಕನ್ನಡ ವರ್ಣಮಾಲೆ ಅಂತಂದ್ರೆ ಕನ್ನಡ ಗ್ರಾಮರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ 30 ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಟಿಗೆ ಬರುತ್ತೆ. ಸೊ ಅದ್ರ ಕುರಿತಾಗಿ ನಾವು ಇವತ್ತು ಅಭ್ಯಾಸ ಮಾಡೋಣ. ಏನು ಅಂತಂದ್ರೆ ಕನ್ನಡ ವರ್ಣಮಾಲೆ ಅಂತ ಬರ್ತದೆ. ಪ್ರಮುಖವಾಗಿ ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವ ಮುಖ್ಯ ಆಗಿರುತ್ತೋ ಅದನ್ನು ಮಾತ್ರ ಅಭ್ಯಾಸ ಮಾಡೋಣ. ಮೊದಲಿಗೆ ಕನ್ನಡ ವರ್ಣಮಾಲೆ ಅಂತಕ್ಕಂಥ ಒಟ್ಟು ಅಕ್ಷರಗಳು ಎಷ್ಟು ಅಂತಂದ್ರೆ ಸದ್ಯಕ್ಕೆ ಇರುವಂತದ್ದು 49 ಅಕ್ಷರಗಳು. ಅವುಗಳನ್ನು ನಾವು ವರ್ಣಮಾಲೆ ಅಂತ ಕರಿತೀವಿ. ಈ ಒಂದು ನೋಟ್ಸ್ ಅಲ್ಲಿ ಸಾಕಷ್ಟು ನೋಟ್ಸ್ಗಳಿದ್ದಾವೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು. ಸೊ ನಾನು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ಹೇಳ್ತಾ ಅಂಡರ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದ್ರೆ ವರ್ಣಮಾಲೆಯನ್ನು ನಾವು 3 ಪ್ರಕಾರಗಳಾಗಿ ವಿಭಾಗಿಸ್ತೀವಿ. ಯಾವ್ದು ಅಂತಂದ್ರೆ ಒಂದು ಸ್ವರಗಳು, ಎರಡನೇದು ವ್ಯಂಜನಗಳು, ಮೂರನೇದು ಯೋಗವಾಗಗಳು. ಹಾಗಾದ್ರೆ ಒಟ್ಟು ಅಕ್ಷರಗಳು ಎಷ್ಟಿದ್ದಾವೆ? 49. ಸೊ ಸ್ವರಗಳು ಅಂತಂದ್ರೆ ಏನು? ಸ್ವರಗಳು ಅಂತಂದ್ರೆ ಸ್ವತಂತ್ರವಾಗಿ ಉಚ್ಚಾರ ಮಾಡುವಂತ ಅಕ್ಷರಗಳನ್ನ ನಾವುಗಳು ಸ್ವರಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, ಅಂಡರ್ಲೈನ್ ಮಾಡ್ತಿದ್ದೀನಲ್ಲ, ಇದು ಸ್ವತಂತ್ರವಾಗಿ ಉಚ್ಚಾರ ಮಾಡುವಂತ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ. ಹಾಗಾದ್ರೆ ವ್ಯಂಜನಗಳು ಅಂತಂದ್ರೆ ಏನು? ಈ ಸ್ವರಗಳ ಸ್ವತಂತ್ರವಾಗಿ ಉಚ್ಚಾರ ಮಾಡುವಂತ ಅಕ್ಷರಗಳನ್ನ ಸ್ವರಗಳು ಅಂತೀವಿ. ಮತ್ತೆ ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡುವಂತ ಅಕ್ಷರಗಳನ್ನ ನಾವು ವ್ಯಂಜನಗಳು ಅಂತ ಕರಿತೀವಿ. ನೋಡಿ, ಇಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಲ್ಲ, ಸೊ ಇದೆ ವ್ಯಂಜನಗಳು ಅಂತ ಕರಿತೀವಿ. ಹಾಗಾದ್ರೆ ಇಲ್ಲೆಲ್ಲ ಅದ್ರ ಬಗ್ಗೆ ವಿವರಣೆ ಇದೆ, ನೀವು ನೋಡ್ಕೊಳ್ಬಹುದು. ಹಾಗಾದ್ರೆ ಈಗ ಯೋಗವಾಕಗಳು ಅಂತಂದ್ರೆ ಏನು? ಯೋಗವಾಕಗಳು 2 ಇದಾವೆ. ಸೊ ಅದ್ರಲ್ಲಿ ಯಾವ್ದು ಅಂತಂದ್ರೆ ಅಂ ಮತ್ತು ಅಹ. ಒಂದೇ ಸೊನ್ನೆ ಬಂತಂದ್ರೆ ಅದು ಅನುಸ್ವಾರ. ಒಂದೇ ಸೊನ್ನೆ ಬಂತಂದ್ರೆ ಅದು ಅನುಸ್ವಾರ. ಮತ್ತು ಕೆಳಗಡೆ ಒಂದು ಮೇಲ್ಗಡೆ ಒಂದು 2 ಸೊನ್ನೆಗಳು ಬರ್ತಿದ್ರೆ ಅದನ್ನು ನಾವು ವಿಸರ್ಗ ಅಂತ ಕರಿತೀವಿ. 2 ಅಕ್ಷರಗಳನ್ನ ವಿಸರ್ಗ ಅಂತ ಕರಿತೀವಿ. ಯೋಗವಾಕು ಅನುಸ್ವಾರ ಮತ್ತು ವಿಸರ್ಗ. ಪ್ರತ್ಯೇಕವಾಗಿ 2 ಅಕ್ಷರಗಳನ್ನ ನಾವು ಉಚ್ಚಾರ ಮಾಡಬಾರದಿಲ್ಲ. ಅಕ್ಷರಗಳ ಜೊತೆಗೆ ನಾವು ಉಚ್ಚಾರ ಮಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಇದಾವೆ, ನೀವು ನೋಡ್ಕೊಳ್ಬಹುದು. ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಸ್ವರಗಳ ಬಗ್ಗೆ ನಾವು ನೋಡೋಣ. ಒಟ್ಟು ಸ್ವರಗಳು ಎಷ್ಟಿದಾವೆ? ಇಲ್ಲಿ ಕೊಟ್ಟಿರುವಂತದ್ದು 14. ದೊಡ್ಡ ರೂವನ್ನು ಹಿಡ್ಕೊಂಡು 14 ಆಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ದೊಡ್ಡ ರೂವನ್ನು ಬಿಟ್ಟಿದ್ದಾರೆ. ಸೊ ಒಟ್ಟು ಸ್ವರಗಳು 13 ಇದಾವೆ. ಸೊ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಕೊಳ್ಬಹುದು. 49 ಇದೆ ನೋಡಿ, ಇಲ್ಲಿ ಅಂಡರ್ಲೈನ್ ಮಾಡ್ತೀನಿ ನೋಡಿ, 49. ಈ ರು ಏನಿದೆ ಇದನ್ನ ಬಿಟ್ಟಿದ್ದಾರೆ. ಈ ರು, ಇಲ್ಲಿ ರು ಇದೆಯಲ್ಲ ಅದನ್ನ ಏನ್ ಮಾಡಿದೆ ಅಂತ ಬಿಟ್ಟಿದ್ದಾರೆ. ಸೊ ಒಟ್ಟು ಸ್ವರಗಳು 13 ಇದಾವೆ. ಸೊ ನೆಕ್ಸ್ಟ್ ಬರುವಂತದ್ದು ನಮಗೆ ವ್ಯಂಜನಗಳ ಬಗ್ಗೆ ನೋಡೋಣ. ಒಟ್ಟು ವ್ಯಂಜನಗಳು ಎಷ್ಟು? ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡುವಂತ ಅಕ್ಷರ ನಾವು ವ್ಯಂಜನಗಳು ಅಂತ ಕರಿತೀವಿ. ಒಟ್ಟು ವ್ಯಂಜನಗಳು ಇರುವಂತದ್ದು 34. 25 ವರ್ಗೀಯ ವ್ಯಂಜನಗಳು, 9 ಅವರ್ಗೀಯ ವ್ಯಂಜನಗಳು. ಇಲ್ಲೆಲ್ಲ ನೋಡಬಹುದು ನಾವು. ಕಚರತಪ ವರ್ಗ 25 ಬರುತ್ತೆ. ಆಮೇಲೆ ಅವರ್ಗೀಯ ವ್ಯಂಜನಗಳು 9 ಇದಾವೆ. ಯೋಗವಾಹಕಗಳು ಅನುಸ್ವಾರ ಅಂತಂದ್ರೆ 1 ಸೊನ್ನೆ, ವಿಸರ್ಗ 2 ಮೇಲ್ಗಡೆ ಚಿಕ್ಕದಾಗಿ ಸೊನ್ನೆ ಬರುತ್ತೆ, ಅದು 2.